ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿ ಪ್ರತು ಸ್ಟೋರಿ ಪಾಯಿಂಟ್. ಸ್ನೇಹಿತರೆ, ಜೀವವೇ ಮುಡಿಪಿದೆ ನಿನಗಾಗಿ ಇದೊಂದು ಹೊಸ ಕಥೆಯಾಗಿದ್ದು ಜೊತೆಗೆ ಕಿರುಗತೆಯಾಗಿದೆ. ನೀವೆಲ್ಲರೂ ಇಷ್ಟಪಡುತ್ತೀರಿ ಎಂದು ಭಾವಿಸಿ ನಾನು ಈ ಕಥೆಯನ್ನು ಮುಂದುವರಿಸುತ್ತಿದ್ದೇನೆ. ನ್ಯೂಯಾರ್ಕ್ ನಗರದ ಎತ್ತರದ ಕಟ್ಟಡಗಳ ನಡುವೆ ಮಂಜು ಮುಸುಕಿದ ಬೆಳಗ್ಗೆಯಲ್ಲೇ ತನ್ನ ಕಾರ್ಪೊರೇಟ್ ಆಫೀಸಿನ 25ನೇ ಮಹಡಿಯ ಕಿಟಕಿಯಿಂದ ಹೊರ ನೋಡುತ್ತಿದ್ದನು ಸಮರ್ಥಾಚಾರ್ಯ. ಕೇವಲ 3 ದಶಕ ವಯಸ್ಸಿನ ಈ ಯುವ ಉದ್ಯಮಿ ತನ್ನ ಚುರುಕಿನ ತೀರ್ಮಾನಗಳು ಮತ್ತು ನವೀನ ಆಲೋಚನೆಗಳಿಂದ ಅಮೆರಿಕದ ವ್ಯವಹಾರ ಜಗತ್ತಿನಲ್ಲಿ ಹೆಸರುವಾಸಿಯಾಗಿದ್ದ. ಕಪ್ಪು ಸೂಟ್ನಲ್ಲೇ ಯಾವಾಗಲೂ ತಾಜಾತನದಿಂದ ಕಾಣುವ ಅವನು ಶ್ರಮದ ತೀವ್ರತೆಯ ನಡುವೆ ಬದುಕು ತನ್ನದೇ ಲಯದಲ್ಲಿ ಸಾಗಬೇಕೆಂಬ ಹಂಬಲವನ್ನು ಹೃದಯದೊಳಗೆ ಬಚ್ಚಿಟ್ಟಿದ್ದ. ಸಾವಿರಾರು ಡಾಲರ್ಗಳ ಡೀಲ್ಗಳನ್ನು ಮುಗಿಸುವ ಆತನ ಮುಖದ ಹಿಮ್ಮುಖದಲ್ಲಿ ಯಾರಿಗೂ ಕಾಣದ ಮೃದುವಾದ ಹೃದಯ ಬಡಿತವು ಯಾವಾಗಲೂ ಏನೋ ಹುಡುಕುತ್ತಿರುವಂತಿತ್ತು. ಅವನ ನಗುವಿನಲ್ಲಿ ಆತ್ಮವಿಶ್ವಾಸ ಹೊಳೆಯುತ್ತಿತ್ತು, ಆದರೆ ಅವನ ಕಣ್ಣುಗಳ ತಳದಲ್ಲಿ ಹೇಳಲಾಗದ ಏಕಾಂಗಿ ಭಾವನೆಯ ನೆರಳು, ಹೃದಯದೊಳಗೆ ಒಂದು ಮೌನ ರೋದನೆ ಅಡಗಿಕೊಂಡಿತ್ತು. ಸಮರ್ಥ್ ಜೀವನದಲ್ಲಿ ಯಶಸ್ಸಿನ ಮೆಟ್ಟಿಲನ್ನು ಬಲು ಬೇಗ ಏರಿದ್ದನು. ಅದರ ಮೂಲದಲ್ಲಿ ಒಂದು ವ್ಯಕ್ತಿಯ ಪ್ರಭಾವ ಬೇರೂರಿತ್ತು. ಅವರೇ ಅವನ ಬಿಸಿನೆಸ್ ಗುರು ರಾಘವೇಂದ್ರ ಶರ್ಮಾ. ಶಾಂತ ಸ್ವಭಾವ, ತೀಕ್ಷ್ಣ ದೃಷ್ಟಿ ಮತ್ತು ಜೀವನದ ಪ್ರತಿಯೊಂದು ಹಂತವನ್ನು ಪಾಠವನ್ನಾಗಿ ಬದಲಿಸುವ ಸಾಮರ್ಥ್ಯ ಹೊಂದಿದ್ದ ಈ ಗುರು ಸಮರ್ಥ್ಗೆ ಕೇವಲ ವ್ಯವಹಾರವನ್ನಷ್ಟೇ ಅಲ್ಲ, ಬದುಕಿನ ನಿಜವಾದ ಅರ್ಥವನ್ನು ಕಲಿಸಿದ್ದರು. ಯುವಕನಾಗಿದ್ದಾಗ ಸಮರ್ಥ್ ಕೇವಲ ಕನಸುಗಳೊಂದಿಗೆ ಬಂದಿದ್ದ. ಆ ಕನಸುಗಳಿಗೆ ಮಾರ್ಗ ತೋರಿದ್ದು, ಒತ್ತಡಗಳ ನಡುವೆ ಸ್ಥೈರ್ಯ ಕಲಿಸಿದ್ದು, ಯಶಸ್ಸಿನ ಹೊಳಪಿನಲ್ಲಿ ಮನುಷ್ಯತ್ವವನ್ನು ಮರೆಯಬಾರದು ಎಂದು ಎಚ್ಚರಿಸಿದ್ದು ರಾಘವೇಂದ್ರರೇ. ಬಹಳ ದಿನಗಳ ಬಳಿಕ ಆ ದಿನದ ಬೆಳಿಗ್ಗೆ ನ್ಯೂಯಾರ್ಕ್ ಆಫೀಸಿನ ಕಿಟಕಿಯಿಂದ ಹೊರಗೆ ನೋಡುತ್ತಿದ್ದ ಸಮರ್ಥ್ಗೆ ಒಂದು ವಿಶೇಷ ಸುದ್ದಿ ಬಂದಿತ್ತು. ರಾಘವೇಂದ್ರ ಶರ್ಮಾ ಆಫೀಸಿಗೆ ಬಂದಿದ್ದಾರೆ, ಅವರು ನಿಮ್ಮನ್ನು ನೋಡಲು ಬಯಸುತ್ತಿದ್ದಾರೆ ಎಂದು. ಅವನ ಹೃದಯದಲ್ಲಿ ಬಹಳ ದಿನಗಳ ಬಳಿಕ ಸಂತೋಷದ ಅಲೆಯೊಂದು ಎದ್ದಿತ್ತು. ತುಂಬ ದಿನಗಳ ನಂತರ ತನ್ನ ಬದುಕಿಗೆ ದಾರಿ ತೋರಿದ ವ್ಯಕ್ತಿಯನ್ನು ಎದುರು ನೋಡುವ ಅವಕಾಶ. ಎಲ್ಲ ಯಶಸ್ಸುಗಳ ನಡುವೆ ಇನ್ನೂ ಗುರುವಿನ ಮುಂದೆಯೇ ತಾನು ಬಾಲಕನಂತೆಯೇ ಭಾಸವಾಗುತ್ತಿದ್ದ. ಆಫೀಸಿನ ಬಾಗಿಲು ತೆರೆದ ಕ್ಷಣದಲ್ಲಿ ಬಿಳಿ ಕೂದಲು, ಮೃದುವಾದ ನಗೆ, ಜ್ಞಾನವನ್ನೇ ಹೊತ್ತಿರುವ ಕಣ್ಣುಗಳೊಂದಿಗೆ ರಾಘವೇಂದ್ರರು ಒಳಬಂದರು. ಸಮರ್ಥ್ ತಕ್ಷಣ ಎದ್ದು ನಿಂತು ಗೌರವದಿಂದ ಕೈ ಮುಗಿದು ಅವರನ್ನು ಸ್ವಾಗತಿಸಿದ. ಆ ಕ್ಷಣ ಶತಮಾನಗಳ ಗುರು ಶಿಷ್ಯರ ಬಂಧ ಮತ್ತೊಮ್ಮೆ ಜೀವಂತವಾಯಿತು. ರಾಘವೇಂದ್ರರ ಕಣ್ಣಿನಲ್ಲಿ ಯಾವಾಗಲೂ ಸಮರ್ಥ್ಗಾಗಿ ಒಂದು ವಿಶಿಷ್ಟವಾದ ಮಮತೆ ಇತ್ತು. ಅವರು ಸಮರ್ಥ್ನನ್ನು ಕೇವಲ ಶಿಷ್ಯನಂತೆ ಕಂಡಿರಲಿಲ್ಲ, ತನ್ನ ಮಗನಂತೆ ಭಾವಿಸಿದ್ದರು. ಆ ಕಾರಣಕ್ಕೆ ಒಂದು ಆಸೆಯನ್ನು ಸಹ ಮನಸ್ಸಿನಲ್ಲಿ ಉಳಿಸಿಕೊಂಡಿದ್ದರು. ಸಮರ್ಥ್ ತಮ್ಮ ಒಬ್ಬಳೇ ಮಗಳು ಕೀರ್ತನಾಳ ಜೀವನ ಸಂಗಾತಿ ಆಗಬೇಕು ಎಂದು. ಕೀರ್ತನಾ ಬುದ್ಧಿವಂತೆ, ಹೃದಯವಂತೆ, ತನ್ನ ತಂದೆಯಂತೆ ಸರಳ ಜೀವನವನ್ನು ಪ್ರೀತಿಸುವವಳು. ಆದರೆ ಪ್ರತಿ ಸಲ ರಾಘವೇಂದ್ರರು ಆ ವಿಷಯವನ್ನು ಸಮರ್ಥ್ ಮುಂದೆ ಮಾತನಾಡಿದಾಗ ಅವನು ನಗುತ್ತಾ ಮಾತು ಬದಲಿಸುತ್ತಿದ್ದ. ಗುರೂಜಿ, ನಿಮ್ಮ ಮಾತು ನನ್ನ ಹೃದಯಕ್ಕೆ ಹತ್ರವಾದದ್ದು, ಆದರೆ ಮದುವೆ ಅನ್ನೋದು ಈಗ ನನ್ನ ಬದುಕಿನ ಪಥದಲ್ಲಿ ಪ್ರಸ್ತುತವಾಗಿಲ್ಲ ಎಂದು ಅವನು ಆ ಪ್ರಸ್ತಾಪವನ್ನು ತಪ್ಪಿಸಿಕೊಳ್ಳುತ್ತಿದ್ದ. ರಾಘವೇಂದ್ರರು ಅವನನ್ನು ಬಲವಂತವಾಗಿ ಒತ್ತಾಯಿಸುತ್ತಿರಲಿಲ್ಲ, ಆದರೆ ಅವರ ಹೃದಯದಲ್ಲಿ ಒಂದು ಚಿಕ್ಕ ನೋವು ನೆಲೆಸಿತ್ತು. ನನ್ನ ಮಗಳಷ್ಟು ಒಳ್ಳೆ ಹುಡುಗಿಯನ್ನ ಬೇರೆ ಯಾರಾದರೂ ತುಂಬ ಚೆನ್ನಾಗಿ ನೋಡ್ಕೊಳ್ಬಹುದೇ ಎಂಬ ಚಿಂತೆ. ಸಮರ್ಥ್ ಕೂಡ ಅದನ್ನು ಅರಿತಿದ್ದ, ಆದರೆ ಅವನ ಹೃದಯದಲ್ಲಿ ಪ್ರೀತಿ, ಪ್ರೇಮ, ಮದುವೆ ಕನಸುಗಳು ಮುಗಿದ ಅಧ್ಯಾಯವಾಗಿದ್ದವು. ಅದಕ್ಕಾಗಿಯೇ ಮದುವೆ ವಿಷಯ ಬಂದಾಗಲೆಲ್ಲ ಅವನು ಅದನ್ನು ಹಗುರವಾಗಿ ತೇಲಿಸಿ ಬಿಡುತ್ತಿದ್ದ. ಸಮರ್ಥ್ ತನ್ನ ಆಫೀಸಿನ ವಿಶಾಲವಾದ ಕ್ಯಾಬಿನಿನಲ್ಲಿ ಕುಳಿತಿದ್ದ. ಎದುರು ಕುಳಿತಿದ್ದ ರಾಘವೇಂದ್ರರು ಸದಾ ಇದ್ದಂತೆ ಮೃದುವಾಗಿ ಮಾತನಾಡಲು ಪ್ರಾರಂಭಿಸಿದರು. ಸಮರ್ಥ್, ನಿನ್ನ ಬೆಳವಣಿಗೆ ನೋಡಿ ನನಗೆ ಹೆಮ್ಮೆಯಾಗ್ತಿದೆ. ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ನಿನ್ನದೇ ಸಾಮ್ರಾಜ್ಯ ಕಟ್ಕೊಂಡೆ.
ಆದರೆ ಒಂದು ವಿಷಯ ನೆನಪಿಡು, ವ್ಯವಹಾರ ಕೇವಲ ಲಾಭ ನಷ್ಟ ಅಷ್ಟೇ ಅಲ್ಲ, ಅದು ಮನುಷ್ಯರ ಹೃದಯಗಳನ್ನು ಗೆಲ್ಲುವ ಕಲೆ ಕೂಡ. ಗುರುಗಳೇ, ನಿಮ್ಮ ಪಾಠಗಳಲ್ಲದೆ ನಾನಿಷ್ಟು ದೂರ ಬರೋಕ್ಕೆ ಸಾಧ್ಯವಿರಲಿಲ್ಲ. ಪ್ರತಿ ನಿರ್ಣಯದ ಹಿಂದೆ ನಿಮ್ಮ ಬೋಧನೆ ಇದ್ದೇ ಇರುತ್ತದೆ ಎಂದು ನಗುತ್ತಾ ಹೇಳಿದನು ಸಮರ್ಥ್. ರಾಘವೇಂದ್ರ ತೃಪ್ತಿಯಿಂದ ತಲೆಯಾಡಿಸಿದರು. ಕೆಲ ಕ್ಷಣಗಳ ಮೌನದ ಬಳಿಕ ಕೇಳಿದರು, ನೀನು ಇಂಡಿಯಾಗೆ ಹೋಗ್ತಾ ಇದೆಯಾ ಅಂತ ಕೇಳ್ಪಟ್ಟೆ, ನಿಜನಾ ಎಂದರು. ಹೌದು ಗುರುಗಳೇ, ಆದರೆ ಈ ವಿಷಯ ನಿಮ್ಗೆ ಹೇಗೆ ತಿಳಿಯಿತು? ಆಶ್ಚರ್ಯದಿಂದ ಕೇಳಿದ. ಶಿಷ್ಯನ ಪ್ರತಿ ಹೆಜ್ಜೆಯೂ ಗುರಿಗಿಂತ ದೂರ ಹೋಗೋದಿಲ್ಲ. ಕೀರ್ತನ ಈ ಬಗ್ಗೆ ಹೇಳಿದ್ಲು. ಅವಳು ಕೂಡ ನಿನ್ನ ಜೊತೆ ಭಾರತಕ್ಕೆ ಬರೋದಾಗಿ ಹಠ ಹಿಡಿದಿದ್ದಾಳೆ. ನಾನು ಕೂಡ ಸಮರ್ಥ್ ಜೊತೆ ಇಂಡಿಯಾಗೆ ಹೋಗ್ತೀನಿ ಅಂತ ಎಂದು ಹೇಳಿ ನಕ್ಕರು. ಗುರುಗಳೇ, ಕೀರ್ತನ ಇನ್ನೂ ಕೂಡ ಅವಳ ಹಠ ಬಿಟ್ಟಿಲ್ಲ ಅನ್ನಿಸ್ತಿದೆ. ನನ್ನ ಜೀವನದ ದಾರಿ ಸ್ಪಷ್ಟವಾಗಿದೆ ಗುರುಗಳೇ, ಅವಳಿಗೆ ಸ್ವಲ್ಪ ಅರ್ಥ ಮಾಡಿಸಿ, ಸ್ವಲ್ಪ ನಿರಾಸೆಯ ದನಿಯಲ್ಲಿ ಹೇಳಿದ ಸಮರ್ಥ್. ಕೀರ್ತನಳ ಹೃದಯ ತುಂಬ ಮೃದುವಾಗಿದೆ. ಅವಳಿಗೆ ನೀನಂದರೆ ಅದೇನೋ ಪ್ರೀತಿಯ ಭಾವನೆ. ನಿನಗಾಗಿ ಕಾಯುತ್ತಿರುವ ಅವಳನ್ನು ಕೇವಲವಾಗಿ ನೋಡಬೇಡ, ತುಸು ಗಂಭೀರವಾಗಿ ಹೇಳಿದರು. ಸಮರ್ಥ್ನ ತಲೆ ಬಾಗಿತ್ತು. ಅವನ ಮನಸ್ಸಿನಲ್ಲಿ ಮೂಡಿದ ಮಿಶ್ರ ಭಾವನೆಗಳನ್ನು ಹೇಳಲಾಗದೆ ಮೌನವಾದನು. ಕೆಲ ಕ್ಷಣ ಆ ರೂಮಿನೊಳಗೆ ಮೌನ ಆವರಿಸಿತು. ಕಿಟಕಿಯಾಚೆಯ ಗಗನಚುಂಬಿ ಕಟ್ಟಡಗಳ ನಡುವೆ ಹರಿದಾಡುತ್ತಿದ್ದ ಬೆಳಕು ಆ ಮೌನಕ್ಕೆ ಸಾಕ್ಷಿಯಾಯಿತು. ಗುರುಗಳೇ, ನಾನು ಭಾರತಕ್ಕೆ ಹೋಗ್ತಿರೋದು ನನ್ನ ವೈಯಕ್ತಿಕ ಕಾರಣಕ್ಕೆ. ಅಲ್ಲಿಗೆ ಹೋದ್ಮೇಲೆ ನನ್ನ ಮನಸ್ಥಿತಿ ಹೇಗಿರುವುದೋ ನನಗೇ ಗೊತ್ತಿಲ್ಲ. ಅಂತಹದ್ರಲ್ಲಿ ಕೀರ್ತನ ಅಲ್ಲಿ ಬಂದರೆ ಅವಳಿಗೆ ಬೋರ್ ಅನ್ನಿಸ್ಬೋದು. ಅವಳಲ್ಲಿ ವಾಪಸ್ ಬರೋವರೆಗೂ ಖುಷಿಯಾಗಿರ್ತಾಳೆ ಅಂತ ಖಚಿತವಾಗಿ ಹೇಳಲಾರೆ. ಸಮರ್ಥ್ ತಲೆ ತಗ್ಗಿಸಿ ನಿಧಾನವಾಗಿ ಹೇಳಿದ. ಅವರ ಕಣ್ಣುಗಳಲ್ಲಿ ಮೆಚ್ಚುಗೆಯ ನೋಟವಿತ್ತು. ಸಮರ್ಥ್, ಬದುಕು ವ್ಯವಹಾರಕ್ಕಿಂತ ದೊಡ್ಡದು. ನನ್ನ ಮಗಳು ನಿನ್ನ ಜೊತೆಗಿದ್ರೆ ಅವಳಿಗೂ ಹೊಸ ಅನುಭವ ಸಿಗುತ್ತೆ. ಜೊತೆಗೆ ಅವಳು ನಿನ್ನ ಜೊತೆಗಿದ್ರೆ ನಿನಗೂ ಒಬ್ಬಂಟಿ ಫೀಲ್ ಬರಲಾರ್ದು. ಏಕಾಂಗಿ ಪ್ರಯಾಣಕ್ಕಿಂತ ಜೊತೆಗೊಬ್ಬರು ಇದ್ದರೆ ಚೆನ್ನ ಅಲ್ವಾ ಎಂದರು. ಸಮರ್ಥ್ ನಿಸ್ಸಹಾಯಕ ನಗೆಯೊಂದಿಗೆ ನಿಡಿದಾದ ಉಸಿರೊಂದನ್ನು ಹೊರಚೆಲ್ಲಿದ್ದ. ಗುರುಗಳೇ, ನೀವು ಯಾವಾಗಲೂ ನನ್ನ ನಿರ್ಧಾರಗಳಲ್ಲಿ ಬೆಳಕು ತೋರಿಸಿದಿರಿ. ಸರಿ, ನೀವು ಹೇಳ್ದಂತೆ ಕೀರ್ತನ ನನ್ನ ಜೊತೆ ಬರಲಿ ಎಂದನು. ಅವನ ಬಾಯಿಯಿಂದ ಆ ಮಾತುಗಳನ್ನು ಕೇಳಿ ರಾಘವೇಂದ್ರರ ಮುಖದಲ್ಲಿ ಮೃದುವಾದ ಸಂತೋಷದ ನಗು ಹರಿದಾಡಿತು. ತುಂಬ ಥ್ಯಾಂಕ್ಸ್ ಮಗು. ಅವಳು ನಿನ್ನ ಜೊತೆಗಿದ್ರೆ ನನಗೂ ನೆಮ್ಮದಿ. ನಾನೊಬ್ಬ ತಂದೆಯಾಗಿ ನನ್ನ ಮಗಳು ಆಸೆಗಳನ್ನ ಈಡೇರಿಸಬೇಕಾಗಿರೋದು ನನ್ನ ಕರ್ತವ್ಯ. ನೀನು ಅನ್ಯಥಾ ಭಾವಿಸಬಾರ್ದು. ಈ ಬಾರಿಯ ನಿನ್ನ ಭಾರತ ಪ್ರವಾಸ ನಿನ್ನ ಮನಸ್ಸಲ್ಲಿ ಆದಷ್ಟು ಬದಲಾಯಿಸಲಿ. ಆಶಾಭಾವನೆಯನ್ನು ಹೊರಹಾಕಿದರು. ಸಮರ್ಥ್ ಮೌನವಾಗಿ ತಲೆ ಅಡ್ಡಾಡಿದ. ಕಣ್ಣಿನಲ್ಲಿ ಒಂದು ಹೊಸ ವೇದನೆ, ಆದರೆ ಹೃದಯದಲ್ಲಿ ಒಂದು ಅಪರಿಚಿತ ಸ್ಪಂದನೆ ಮೂಡಿತ್ತು. ಮಧ್ಯಾಹ್ನದ ಸೂರ್ಯ ನಿಧಾನವಾಗಿ ತಂಪಾಗುತ್ತಿದ್ದ. ಶಾಲೆಯ ಗೇಟ್ ಮುಂದೆ ಕಾರು ನಿಲ್ಲಿಸಿದ ಸಮರ್ಥ್ ಕಣ್ಣುಗಳು ಅವಳ ಹುಡುಕಾಟ ಆರಂಭಿಸಿದವು. ಪಿಂಕ್ ಕಲರ್ ಬ್ಯಾಗ್ ಹೊತ್ತು 2 ಚಿಕ್ಕ ಜಡೆಗಳನ್ನು ಅತ್ತಿತ್ತ ತೂಗಿಸುತ್ತಾ ಮುಖದಲ್ಲಿ ಕಿರುನಗೆಯ ಹೊಳಪಿನಿಂದ ಪಪ್ಪಾ ಎಂದು ಕೂಗುತ್ತಾ ಓಡಿ ಬಂದು ಅವನ ಮಡಿಲಲ್ಲಿ ಬಿದ್ದಳು ಅವನ ಮುದ್ದಿನ ಮಗಳು. ಅವನ ಹೃದಯದ ಎಲ್ಲ ದುಗುಡಗಳನ್ನು ಮರೆಮಾಡುವಂತೆ ಆ ಚಿಕ್ಕ ಕೈಗಳು ಅವನ ಕುತ್ತಿಗೆಯನ್ನು ಬಿಗಿಯಾಗಿ ಸುತ್ತಿಕೊಂಡವು. ಕಣ್ಣು ಮಿಟುಕಿಸಿ ನಗುತ್ತಿದ್ದ ಆ ಮುದ್ದು ಮುಖ ಅವನ ಜೀವನದಲ್ಲಿ ಅತಿ ಬೆಲೆ ಬಾಳುವ ಆಭರಣ. ಪಪ್ಪ, ಇವತ್ತು ಟೀಚರ್ ನನಗೆ ಸ್ಟಾರ್ ಸ್ಟಿಕ್ಕರ್ ಕೊಟ್ಟರು ಗೊತ್ತಾ? ಯಾಕಂದರೆ ನಾನು ರೈಮ್ಸ್ ಚೆನ್ನಾಗಿ ಹೇಳಿದೆ. ಕಣ್ಣುಗಳನ್ನು ಅರಳಿಸಿ ಹೇಳಿದವಳ ಮಾತಿಗೆ ಮುದ್ದುಕ್ಕಿ ಬಂದಿತ್ತು ಅವನಿಗೆ. ಓ, ನನ್ನ ಪ್ರಿನ್ಸಸ್ಗೂ ಸ್ಟಾರ್ ಸಿಕ್ತಾ? ನನ್ನ ಮುದ್ದಾದ ಪುಟ್ಟ ಸ್ಟಾರ್ಗೊಂದು ಇನ್ನೊಂದು ಪುಟ್ಟ ಸ್ಟಾರ್. ಅವಳ ತಲೆಯನ್ನು ನೇವರಿಸಿ ಕೆನ್ನೆಯ ಮೇಲೆ ಪುಟ್ಟ ಮುತ್ತೊಂದನ್ನು ಇಟ್ಟನು. ರಿಟರ್ನ್ ಗಿಫ್ಟ್ ರೀತಿ ಆ ಪುಟ್ಟ ಮುತ್ತು ಅವನ ಕೆನ್ನೆಯ ಮೇಲೂ ಊರಿತ್ತು. ಅಪ್ಪನ ತೋಳಿನಿಂದ ಜಿಗಿದವಳು ಕಾರಿನ ಡೋರ್ ತೆಗೆದು ಒಳಗೆ ಹಾರಿದಳು.
ಕಾರಿನ ಹಿಂಬದಿಯ ಸೀಟ್ನಲ್ಲಿ ಕುಳಿತ ತಕ್ಷಣ ಅವಳ ಮಾತಿನ ಹೊಳೆ ಮತ್ತೆ ಹರಿಯತೊಡಗಿತು. ಪಾಪ, ನಾಳೆ ನನ್ನ ಡ್ರಾಯಿಂಗ್ ಬುಕ್ನಲ್ಲಿ ನೀವು ಫ್ಲವರ್ ಬಿಡಿಸ್ಕೊಡ್ತೀರಾ? ಮಮ್ಮಿ ಬರೆದ ಹಾಗೆ ಬರೀಬೇಕು. ಮುದ್ದು ಮುದ್ದಾಗಿ ಹೇಳಿತು ಪುಟ್ಟ ಕಂದ. ಸಮರ್ಥ್ ಕ್ಷಣಕಾಲ ಮೌನವಾಗಿ ಅವಳನ್ನು ನೋಡಿದ. ಮಮ್ಮಿ ಎನ್ನುವ ಶಬ್ದ ಕಿವಿಗೆ ತಾಗಿದ ಕ್ಷಣದಲ್ಲಿ ಅವನ ಹೃದಯವು ದೀರ್ಘ ನೆನಪಿನಿಂದ ತತ್ತರಿಸಿತ್ತು. ಅನ್ಯ ನಗು, ಅವಳ ಸೌಂದರ್ಯ ಎಲ್ಲವನ್ನೂ ಆ ಚಿಕ್ಕ ಚಿನುಕುರುಳಿ ಇಶಾಳ ಮಾತುಗಳು ಮರುಕಳಿಸಿದ್ದವು. ಓಕೆ ಇಶಾ ಪುಟ್ಟ, ಮಮ್ಮಿ ಬಿಡಿಸೋ ಫ್ಲವರ್ನಂತೆ ಆಗದಿದ್ರೂ ನಿನ್ನ ಪಾಪ ಬಿಡಿಸೋ ಫ್ಲವರ್ ಸ್ಪೆಷಲ್ ಆಗಿರುತ್ತೆ, ನಗುತ್ತಾ ಕಾರ್ ತಿರುಗಿಸುತ್ತಾ ಹೇಳಿದ. ಅದು ಚೆನ್ನಾಗಿರಬೇಕು ಪಪ್ಪ, ನಾನು ಟೀಚರ್ಗೆ ತೋರಿಸ್ಬೇಕು ನನ್ನ ಪಪ್ಪ ಬೆಸ್ಟ್ ಅಂತ ಹಿಂದಿನಿಂದ ಅವನ ಭುಜ ಬಳಸಿ ಹೇಳಿದಳು. ನಕ್ಕವನು ಅವಳ ಕೆನ್ನೆ ಹಿಂಡಿದನು. ಕಾರಿನ ಕಿಟಕಿಯಿಂದ ಒಳಗೆ ಬರುತ್ತಿದ್ದ ಗಾಳಿ ಅವಳ ಕೂದಲನ್ನು ಆಟವಾಡಿಸುತ್ತಿತ್ತು. ಅವಳ ನಿರಂತರ ಮಾತು, ಅವಳ ನಿಷ್ಕಲ್ಮಶ ನಗು ಇವೆಲ್ಲವೂ ಸಮರ್ಥ್ ಮನಸ್ಸಿನಲ್ಲಿದ್ದ ಬಿಸ್ನೆಸ್ ಚಿಂತೆಗಳನ್ನು ಕ್ಷಣಾರ್ಧದಲ್ಲಿ ಕರಗಿಸಿಬಿಟ್ಟವು. ಮನೆ ಕಡೆಗೆ ಸಾಗುತ್ತಿದ್ದ ಕಾರಿನಲ್ಲಿ ಅಪ್ಪ ಮಗಳ ಸಂಭಾಷಣೆಯೇ ಅವರ ಪ್ರಪಂಚವಾಗಿತ್ತು. ಮನೆ ತಲುಪಿದ ಕೂಡಲೇ ಮಗಳು ಬ್ಯಾಗನ್ನು ನೆಲಕ್ಕೆ ಹಾಕಿ ಹಾಲ್ನಲ್ಲಿದ್ದ ಸೋಫಾದ ಮೇಲೆ ಹಾರಿ ಕುಳಿತಳು. ಪಾಪ, ನನಗೆ ಜ್ಯೂಸ್ ಬೇಕು, ಆರೆಂಜ್ ಜ್ಯೂಸ್. ಕಣ್ಣುಗಳನ್ನು ಪಿಳಕಿಸಿ ಹೇಳಿ ಕಿಲಕಿಲನೆ ನಕ್ಕಳು. ಅವಳ ನಗು ಅವನ ಹೃದಯವನ್ನು ಮೀಟುವ ತಂತಿಗಳಂತಿತ್ತು. ಅವಳ ನಗುವೆ ಅವನ ಮನದ ಇಂಪಾದ ಸಂಗೀತ. ಸಮರ್ಥ್ ನಗುತ್ತಾ ಅವಳ ಮಾತುಗಳನ್ನು ಆನಂದಿಸುತ್ತಾ ಫ್ರಿಜ್ನಿಂದ ಜ್ಯೂಸ್ ತಂದು ಕೊಟ್ಟ. ಅವಳು ಗ್ಲಾಸ್ ಹಿಡಿದುಕೊಂಡು ಕುಡಿದಾಗ ಅವಳ ಬಾಯಿಯ ಬಳಿ ಜ್ಯೂಸ್ ಹನಿಗಳು ಜಾರಿದವು. ಛೀ ಇಶಾ ಪುಟ್ಟ, ನೀನಿನ್ನೂ ಗ್ಲಾಸ್ನಿಂದ ಸರಿಯಾಗಿ ಜ್ಯೂಸ್ ಕುಡಿಯೋದು ಕಲಿತೇ ಇಲ್ಲ, ಅವಳ ಮೂಗನ್ನು ಹಿಂಡುತ್ತಾ ಹೇಳಿದ. ಪಪ್ಪ, ನಗುತ್ತಾ ಅವನ ಮಡಿಲಿಗೆ ಬಂದು ಬಿದ್ದಳು. ಪಪ್ಪ, ನಾಳೆ ನಾನೇ ನಿಮಗೆ ಕಾಫಿ ಮಾಡಿಕೊಡ್ತೀನಿ ನೋಡಿ, ಆಗ ನನಗೂ ಬರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಮೂತಿಯುಬ್ಬಿಸಿ ಹೇಳಿದವಳ ಕಂಡು ಅವನಿಗೆ ನಗು ಉಕ್ಕಿ ಬಂದಿತ್ತು. ಸಮರ್ಥ್ ಅವಳ ತಲೆಯ ಮೇಲೆ ಕೈ ಹಾಕಿ ಮುದ್ದಾಡಿದ. ಕೆಲ ಕ್ಷಣ ಮೌನವಾಗಿ ಅವಳ ಮುಖವನ್ನು ನೋಡುತ್ತಾ ಮನಸ್ಸು ತೂಗಿತು. ಇವಳೇ ಅವನ ಬದುಕಿನ ನಿಜವಾದ ಆಸ್ತಿಯೆಂದು. ನಿಧಾನವಾಗಿ ಮಾತು ಆರಂಭಿಸಿದ. ಪ್ರಿನ್ಸಸ್, ನಿನಗೆ ಒಂದು ವಿಷಯ ಹೇಳಬೇಕು. ಪಪ್ಪ ಇನ್ನು ಕೆಲವು ದಿನಗಳಲ್ಲಿ ಇಂಡಿಯಾಗೆ ಹೋಗ್ತಾರೆ ಎಂದ. ಅವನ ಹೆಗಲ ಮೇಲೆ ಮಲಗಿದ್ದವಳು ತಕ್ಷಣ ಕಣ್ಣು ತೆರೆದು ಕುತೂಹಲದಿಂದ ಅವನ ಮುಖ ನೋಡಿದಳು. ಇಂಡಿಯಾ? ನಿಜನಾ ಪಪ್ಪ? ಅಲ್ಲಿ ಎಲಿಫ್ಯಾಂಟ್ಸ್, ಪೀಕಾಕ್ಸ್, ಬಿಗ್ ಟೆಂಪಲ್ಸ್ ಇವೆ ಅಲ್ವಾ? ನಾನು ಕೂಡ ಬರ್ತೀನಿ. ನಾನು ಕೂಡ. ನೆಗೆಯುತ್ತಾ ಚಪ್ಪಾಳೆ ತಟ್ಟಿ ಹರ್ಷ ತೋರಿದಳು. ಅವಳ ಕಣ್ಣುಗಳಲ್ಲಿ ಮಿಂಚಿದ ಸಂತೋಷವನ್ನು ನೋಡಿ ಸಮರ್ಥ್ ನಗುತ್ತಲೇ ಮಗಳನ್ನು ತಬ್ಬಿಕೊಂಡ. ಹೌದು ಇಶಾ ಪುಟ್ಟ, ಈ ಬಾರಿ ನೀನು ಕೂಡ ಬರ್ತೀಯ, ಅವಳ ತಲೆ ನೇವರಿಸಿದ. ಅವಳು ಹರ್ಷದಿಂದ ಅವನ ಕುತ್ತಿಗೆಯನ್ನು ಮುದ್ದಾಗಿ ಅಪ್ಪಿಕೊಂಡಳು. ಏ, ನಾನು ನನ್ನೆಲ್ಲ ಟಾಯ್ಸ್, ಕ್ರೇಯಾನ್ಸ್, ನ್ಯೂ ಫ್ರಾಕ್ ಎಲ್ಲ ಪ್ಯಾಕ್ ಮಾಡ್ತೀನಿ. ಮಮ್ಮಿ ಹೆವನಲ್ಲಿ ಇದನ್ನು ನೋಡ್ತಾರೆ, ಅವಳಿಗೂ ಖುಷಿಯಾಗತ್ತೆ. ಅವಳ ಖುಷಿಗೆ ಪಾರವೇ ಇರಲಿಲ್ಲ. ಆ ಶಬ್ದ ಅವನ ಹೃದಯದ ತಂತಿಯನ್ನು ತಟ್ಟಿದ್ದರೂ ಸಮರ್ಥ್ ಅವಳ ನಗುವನ್ನು ಮಸುಕಾಗದಂತೆ ತನ್ನ ಕಣ್ಣಲ್ಲಿ ನೆಮ್ಮದಿಯನ್ನು ತೋರಿಸಿದ. ಮಗಳು ಮಾತ್ರ ಕನಸುಗಳಲ್ಲಿ ತೇಲುತ್ತಾ ಇಂಡಿಯಾ ಪ್ರಯಾಣದ ಕಲ್ಪನೆಗಳಲ್ಲಿ ಮಗ್ನಳಾದಳು. ಏರ್ಪೋರ್ಟ್ನಲ್ಲಿ ಜನಸಂದಣಿ ಗದ್ದಲ ನಡುವೆ ಸಮರ್ಥ್ ತನ್ನ ಚಿಕ್ಕ ಮಗಳ ಕೈ ಹಿಡಿದು ನಡೆದುಕೊಂಡು ಬರುತ್ತಿದ್ದ. ಚಿಕ್ಕ ಜಡೆಗಳು ಕುಣಿಸುತ್ತಾ ಅಪ್ಪನ ಕೈ ಹಿಡಿದು ನಡೆದು ಬರುತ್ತಿದ್ದ ಅವಳ ಕಣ್ಣುಗಳಲ್ಲಿ ಹೊಸ ಸಂಚಾರದ ಉತ್ಸಾಹ ಮಿಂಚುತ್ತಿತ್ತು. ಅಲ್ಲಿ ದೂರದಲ್ಲಿ ನಿಂತಿದ್ದ ರಾಘವೇಂದ್ರ ಶರ್ಮಾ ಮತ್ತು ಅವರ ಮಗಳನ್ನು ನೋಡಿ ಸಮರ್ಥ್ ಮುಖದ ಮೇಲೆ ಸಣ್ಣನೆಯ ನಗು ಅರಳಿತು. ಪುಟಾಣಿ ಇಶಾ ಓಡಿ ಹೋಗಿ ಅವರನ್ನು ತಬ್ಬಿಕೊಂಡಳು. ರಾಘವೇಂದ್ರರು ಕಣ್ಣಲ್ಲಿ ಮಮತೆಯ ಹೊಳೆ ತುಂಬಿಸಿಕೊಂಡು ಆಕೆಯನ್ನು ತಮ್ಮ ತೋಳಲ್ಲಿ ಎತ್ತಿಕೊಂಡರು.
ನನ್ನ ಪುಟ್ಟ ಮೊಲದ ಮರಿ ಇಷ್ಟು ಖುಷಿಯಾಗಿರೋದು ಯಾಕೆ? ಇಂಡಿಯಾಗೆ ಹೋಗ್ತಾ ಇರೋದಕ್ಕ? ಅವಳ ಕೆನ್ನೆ ತಟ್ಟಿ ಕೇಳಿದರು. ಅವಳು ಹೌದೆಂದು ತಲೆಯಾಡಿಸಿದಳು. ಆ ವೇಳೆಗೆ ಕೀರ್ತನ ಮುಂದೆ ಬಂದು ಆ ಚಿನಕುರುಳಿಯನ್ನು ತನ್ನ ಎದೆಗೆ ಅಪ್ಪಿಕೊಂಡಳು. ಹಾಯ್ ಈಶಾ ಪುಟ್ಟ, ನಿನಗೆ ಗೊತ್ತಾ, ನಾನು ಕೂಡ ನಿನ್ನ ಜೊತೆ ಬರ್ತಾ ಇದ್ದೀನಿ. ಮುಗುಳು ನಗುತ್ತಾ ಹೇಳಿ ಸಮರ್ಥ್ ಕಡೆ ನೋಡಿದಳು. ಆದರೆ ಅವನು ತಟಸ್ಥನಾಗಿ ಗಂಭೀರ ಮುಖ ಹೊತ್ತು ನಿಂತಿದ್ದನಷ್ಟೆ. ಏಯ್, ವಾವ್ ಆಂಟಿ, ಸೋ ನೈಸ್ ಎಂದು ಚಪ್ಪಾಳೆ ತಟ್ಟಿತು ಆ 4 ವರ್ಷದ ಮುದ್ದು ಪೋರಿ. ನನ್ನ ಮುದ್ದು. ಅವಳ ಕೆನ್ನೆಯ ಮೇಲೆ ಸಿಹಿ ಮುತ್ತೊಂದನ್ನು ಇತ್ತಳು ಕೀರ್ತನ. ಆಂಟಿ, ನಾನು ನಿಮ್ಮ ಜೊತೆ ವಿಂಡೋ ಸೀಟ್ನಲ್ಲಿ ಕೂತ್ಕೊಳ್ತೀನಿ, ಕ್ಲೌಡ್ಸ್ ನೋಡ್ಬೇಕು ನನಗೆ ಎಂದು ಉತ್ಸಾಹದಿಂದ ಹೇಳಿದ ಆ ಚಿನಕುರುಳಿಯ ಮಾತಿಗೆ ಬೆರಗಾದಂತೆ ನಕ್ಕಳು ಕೀರ್ತನ. ಸಮರ್ಥ್ ಪಕ್ಕದಲ್ಲಿ ನಿಂತು ಈ ದೃಶ್ಯವನ್ನು ಮೌನವಾಗಿ ನೋಡುತ್ತಿದ್ದನು. ಹೃದಯದೊಳಗೆ ಹಿತವಾದ ಭಾವನೆ ಮೂಡಿತು. ಅವನ ಮಗಳು ಹೀಗೆ ನಗುವುದನ್ನು ನೋಡುವುದು ಅವನಿಗೆ ಎಲ್ಲಕ್ಕಿಂತ ದೊಡ್ಡ ನೆಮ್ಮದಿ. ಮೂವರು ಚೆಕ್-ಇನ್ ಮುಗಿಸಿಕೊಂಡು ಗೇಟ್ ಕಡೆ ನಡೆಯಲು ಆರಂಭಿಸಿದಾಗ ಇಶಾಪುಟ ಕೈಯಿಂದ ಪ್ಲೇನ್ ತೋರಿಸಿದಳು. ಪಾಪ ನೋಡಿ, ಸೋ ಬಿಗ್ ಏರೋಪ್ಲೇನ್, ಇದು ಬರ್ಡ್ನಂತೆ ಹಾರುತ್ತಾ? ಚಪ್ಪಾಳೆ ತಟ್ಟುತ್ತಾ ಕಣ್ಣುಗಳನ್ನು ಅರಳಿಸಿ ಅಪ್ಪನನ್ನು ಕೇಳಿದಳು. ಹೌದು ಪುಟ್ಟ, ಇದು ನಿನ್ನನ್ನು ಮೋಡಗಳ ಮೇಲೆ ಕರ್ಕೊಂಡು ಹೋಗುತ್ತೆ, ಮುಗುಳು ನಗುತ್ತಾ ಹೇಳಿದ. ಅಲ್ಲಿ ಮೋಡಗಳ ಮೇಲೆ ಕುಳಿತು ಸ್ಟೋರಿ ಹೇಳ್ತೀಯಾ ನನಗೆ? ಕೀರ್ತನ ಅವಳ ಮುಂದೆ ಬಾಗಿ ಮುದ್ದಾಗಿ ಕೇಳಿದಳು. ಓಕೆ ಆಂಟಿ, ಪಪ್ಪ ನನಗೆ ಎಷ್ಟೊಂದು ಸ್ಟೋರೀಸ್ ಹೇಳ್ಕೊಟ್ಟಿದ್ದಾರೆ ಗೊತ್ತಾ. ನಾನು ಪ್ರಿನ್ಸಸ್ ಸ್ಟೋರಿ ಹೇಳ್ತೀನಿ, ನೀವು ಕೇಳ್ತೀರಾ? ಅವಳದೇ ಬಾದ ಭಾಷೆಯಲ್ಲಿ ಹೇಳಿತ್ತು ಆ ಮುದ್ದು ಕೂಸು. ಪ್ರಿನ್ಸಸ್ ಸ್ಟೋರಿ ನನಗೆ ತುಂಬ ಇಷ್ಟ, ನೀನು ಹೇಳಿದ್ರೆ ನಾನು ಕೇಳ್ತಾನೇ ಇರ್ತೀನಿ. ಕೀರ್ತನ ಅವಳ ಕೆನ್ನೆ ತಟ್ಟಿದಳು. ಸಮರ್ಥ್ ಪಕ್ಕದಲ್ಲಿ ನಿಂತು ಹೃದಯಪೂರ್ವಕವಾಗಿ ನಕ್ಕನು. ಇವರಿಬ್ಬರು ಬಂದ ನೋಡ್ತಿದ್ರೆ ನನಗೆ ನೆಮ್ಮದಿ ಬರ್ತಿದೆ. ಈ ಪ್ರಯಾಣದಲ್ಲಿ ನಗೆ ಮತ್ತು ನೆನಪುಗಳೇ ತುಂಬಿರುತ್ತೆ ಅಂತ ಅನ್ನಿಸ್ತಿದೆ, ತನ್ನಲ್ಲೇ ಹೇಳಿಕೊಂಡನು. ಮೂವರು ಬೋರ್ಡಿಂಗ್ ಕಡೆ ನಡೆದರು. ಹೃದಯದಲ್ಲಿ ಬೇರೆ ಬೇರೆ ಕನಸುಗಳನ್ನು ನೆನಪುಗಳನ್ನು ಹೊತ್ತು, ಆದರೆ ಮುಖದಲ್ಲಿ ಒಂದೇ ಸಮಾನವಾದ ಸಂತೋಷದ ಹೊಳಪು ತುಂಬಿತ್ತು. ರಾಘವೇಂದ್ರ ಶರ್ಮಾ ಪ್ಲೇನ್ ಗೇಟ್ ಬಳಿ ನಿಂತು ತಮ್ಮ ಮಗಳ ಕೈ ಹಿಡಿದಿದ್ದ ಆ ಪುಟ್ಟ ಮಗುವನ್ನು ನೋಡುತ್ತಿದ್ದರು. ಹೃದಯದೊಳಗೆ ತುಂಬಿರುವ ಸಂವೇದನೆಗಳನ್ನು ಕಣ್ಣಿಗೆ ತೋರಿಸದೆ ಅವರು ಮೌನವಾಗಿ ನಿಂತು ಆ ವಿಮಾನ ಹಾರುವವರೆಗೂ ನೋಡುತ್ತಲೇ ಇದ್ದರು. ಆ ಕಣ್ಣಿನಲ್ಲಿ ಮಮತೆ, ಪ್ರೀತಿ, ಸ್ವಲ್ಪ ಚಿಂತೆ ಮಿಶ್ರಿತ ಭಾವ ಕಾಣುತ್ತಿತ್ತು. ಅವರು ಅರಿತಿದ್ದರು, ಸಮರ್ಥ್ ವ್ಯವಹಾರದಲ್ಲಿ ತುಂಬ ಚತುರ, ಬದುಕಿನ ಸಂಕಷ್ಟಗಳನ್ನು ಧೈರ್ಯವಾಗಿ ನಿರ್ವಹಿಸುವ ಶಕ್ತಿಶಾಲಿ ವ್ಯಕ್ತಿ. ಆದರೆ ಮಗಳ ಪ್ರೀತಿಯನ್ನು ಒಪ್ಪಲು ಅವನು ತಯಾರಿರಲಿಲ್ಲ. ಈ ಪ್ರಯಾಣದಲ್ಲಾದರೂ ನನ್ನ ಮಗಳು ನಿಜವಾದ ಪ್ರೀತಿಯ ಅರ್ಥವನ್ನು ಅವನು ತಿಳಿಯುವಂತಾಗಲಿ. ಮಗಳ ಬದುಕು ನೆಲೆ ನಿಂತರೆ ನನಗೆ ಎಷ್ಟೋ ನೆಮ್ಮದಿ ಎಂದು ಮನದಲ್ಲೇ ಅಂದುಕೊಂಡರು. ಮುಗಿಯದ ನೆನಪು, ಮದುವೆಯ ಕನಸು ಮತ್ತು ಅವರಿಬ್ಬರ ಹೃದಯದ ನಿಜವಾದ ಬಂಧ ಎಲ್ಲವೂ ಅವರ ಕಣ್ಣಲ್ಲಿ ಗೋಚರಿಸದಂತೆ ಮನದೊಳಗೆ ಹೊತ್ತಿ ಹೋಗುತ್ತಿದ್ದವು. ಪ್ಲೇನ್ ಹಾರುವ ಹೊತ್ತಿಗೆ ಅವರ ನೋಟವು ಮೌನವಾಗಿ ನಿಶ್ಚಲಗೊಂಡಿತ್ತು. ತುಂಬು ಪ್ರೀತಿ ಮತ್ತು ಆಶೀರ್ವಾದದಿಂದ ಅವರನ್ನು ಹಾರೈಸಿದರು. ಪ್ಲೇನ್ ಹಾರಲು ತಯಾರಾಗುತ್ತಲೇ ಇಶಾಪುಟ್ಟ ತನ್ನ ವಿಂಡೋ ಸೀಟ್ನಲ್ಲಿ ಕುಳಿತು ಕುತೂಹಲದಿಂದ ಹೊರ ನೋಡುತ್ತಿದ್ದಳು. ಮೊದಲು ಮೋಡಗಳ ಮೇಲಿನ ಬೆಳಕು, ನಂತರ ಟರ್ಬೈನ್ಗಳ ಶಬ್ದ, ಎಲ್ಲವನ್ನೂ ಕಣ್ಣುಗಳನ್ನು ಅರಳಿಸಿ ನೋಡುತ್ತಿದ್ದಳು. ಪಾಪ ನೋಡಿ, ಕ್ಲೌಡ್ಸ್ ಎಷ್ಟು ಹಗುರವಾಗಿದೆ, ನನಗದ್ರ ಮೇಲೆ ಆಟ ಆಡಬೇಕನ್ನಿಸ್ತಾ ಇದೆ, ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಪುಟ್ಟ ಬಾಯಿಯನ್ನು ತೆರೆದು ಕಣ್ಣುಗಳನ್ನು ಅರಳಿಸಿ ಹೇಳಿದಳು. ಹೌದು ಪುಟ್ಟ, ನೀನು ಆ ಮೋಡಗಳ ಮೇಲೆ ಹಾರುವಂತಾಗಿದ್ದೀಯಂತೆ ಈಗ. ಅವಳ ಕೆಂಪು ಕೆನ್ನೆಗಳನ್ನು ತಟ್ಟುತ್ತಾ ನಕ್ಕನು. ಅವಳು ನಗುತ್ತಾ ತನ್ನ ಸಣ್ಣ ಕೈಗಳಿಂದ ಪಪ್ಪನ ಕೈ ಹಿಡಿದು ತನ್ನ ತೋಳ ಮೇಲೆ ಅಪ್ಪಿಕೊಂಡಳು. ಕಿಟಕಿಯಿಂದ ಹೊರ ನೋಡುತ್ತಾ ಇದ್ದವಳ ಕಣ್ಣುಗಳು ಈ ವಿಮಾನ ಪ್ರಯಾಣವನ್ನು ಸಂಪೂರ್ಣ ಹೊಸ ಸಾಹಸವಾಗಿ ಅನುಭವಿಸುತ್ತಿದ್ದವು.
ತಾಳ್ಮೆ ಇಲ್ಲದೆ ಸಮಯ ಕಾಲವನ್ನು ಮೀರಿ ಎಕ್ಸೈಟ್ಮೆಂಟ್ ಹೊಳೆಯುತ್ತಿತ್ತು. ಸಮರ್ಥ್ ನಗುತ್ತಾ ಅವಳ ಕೈಗಳನ್ನು ಮೃದುವಾಗಿ ತಟ್ಟಿ, ನಿನ್ನ ಎಕ್ಸೈಟ್ಮೆಂಟ್ ನೋಡಿದ್ರೆ ನಮ್ಮ ಇಂಡಿಯಾ ಟ್ರಿಪ್ ಅಡ್ವೆಂಚರ್ ಟ್ರಿಪ್ ಆಗುತ್ತಾ ಇದೆ ಅನ್ನಿಸ್ತಿದೆ ಎಂದನು. ಅಪ್ಪ ಮಗಳ ಈ ಮಧುರ ಬಾಂಧವ್ಯವನ್ನು ಕಣ್ತುಂಬಿಕೊಳ್ಳುತ್ತಿದ್ದ ಕೀರ್ತನ ಮನದಲ್ಲಿ ಸಮರ್ಥ್ ಮೇಲಿನ ಪ್ರೀತಿ ಇನ್ನಷ್ಟು ಆಳವಾಗಿತ್ತು. ತನ್ನ ಎಕ್ಸೈಟ್ಮೆಂಟ್ ಕಣ್ಣುಗಳಿಂದ ಎಲ್ಲವನ್ನೂ ನೋಡುತ್ತಿದ್ದ ಮಗು ನಿಧಾನವಾಗಿ ನಿದ್ರೆಗೆ ಜಾರಿತ್ತು. ಕೀರ್ತನ ಅವಳನ್ನು ತನ್ನ ತೊಡೆಯ ಮೇಲೆ ಮಲಗಿಸಿಕೊಂಡಳು. ಆ ಮುದ್ದಾದ ಮಗುವಿನ ಸೌಮ್ಯ ಉಸಿರಾಟವು ವಿಮಾನದ ಹಾರಾಟದ ಶಬ್ದದಲ್ಲಿ ಮೌನವಾಗಿತ್ತು. ಸಮರ್ಥ್ ಮತ್ತು ಕೀರ್ತನ ಅಕ್ಕಪಕ್ಕದ ಸೀಟಿನಲ್ಲಿ ಮೌನವಾಗಿ ಕುಳಿತಿದ್ದರು. ಕಣ್ಣುಗಳಲ್ಲಿ ಮೃದುವಾದ ನಗು, ಕುತ್ತಿಗೆಗಳ ಮಧ್ಯ ಹೃದಯದ ತಾಪ ತುಂಬಿತ್ತು. ಇಶಾ ಪುಟ್ಟ ತುಂಬ ಮುದ್ದಾಗಿದ್ದಾಳೆ ಸಮರ್ಥ್. ನನಗೆ ತುಂಬ ಇಷ್ಟ ಇವಳಂದರೆ. ನಿಮ್ಮ ಮಗಳ ಜೊತೆಗೆ ನೀವಿಷ್ಟು ಹಾರ್ಟ್ ಟಚಿಂಗ್ ಬಾಂಡಿಂಗ್ ಇಟ್ಕೊಂಡಿರೋದು ನೋಡಿ ನನಗೆ ಆಶ್ಚರ್ಯ ಆಗ್ತಾ ಇದೆ. ಇಶಾ ಪುಟ್ಟಳ ಪುಟ್ಟ ಕೈಗಳನ್ನು ಹಿಡಿದಿದ್ದ ಕೀರ್ತನ ಮುಗುಳು ನಗುತ್ತಾ ಹೇಳಿದಳು. ಅವಳು ನನ್ನ ಪ್ರಪಂಚ ಕೀರ್ತನ. ನನ್ನ ಎಲ್ಲ ನಾಳೆಗಳ ಕನಸು ಅವಳೇ. ಆ ಮುಗ್ಧತೆ ಯಾವಾಗಲೂ ನನ್ನನ್ನು ಹೊಸ ಮನುಷ್ಯ ಆಗೋಕ್ಕೆ ಪ್ರೇರೇಪಿಸುತ್ತೆ. ಮೌನವಾಗಿ ಅವಳ ಕಡೆ ನೋಡಿ ನಿಧಾನವಾಗಿ ಹೇಳಿದ. ಕೀರ್ತನ ತಲೆ ತಿರುಗಿಸಿ ಅವನತ್ತ ನೋಡಿ ಹಸಿರಾದ ಕಣ್ಣುಗಳಲ್ಲಿ ಮಮತೆ ತುಂಬಿಕೊಂಡು ನಕ್ಕಳು. ನಿಜವೇ ಸಮರ್ಥ್, ನಾವು ಮಕ್ಕಳ ಹೃದಯವನ್ನು ನೋಡಬಹುದಾದರೆ ನಾವು ಅನ್ಕಂಡೀಷನಲ್ ಪ್ರೀತಿ ಮತ್ತು ಭಾವಗಳನ್ನು ಕಲಿಯುತ್ತೇವೆ. ನಿಮ್ಮ ಮಗಳ ಜೊತೆಗೆ ಅವಳ ತಾಳ್ಮೆ, ಮುದ್ದು ಸ್ವಭಾವ, ಇದು ನನಗೆ ತುಂಬ ಇನ್ಸ್ಪೈರಿಂಗ್ ಆಗ್ತಿದೆ. ಮಡಿಲಲ್ಲಿ ಮಲಗಿದ್ದ ಪುಟ್ಟ ಇಶಾ ಕನಸಲ್ಲೇ ನಗುತ್ತಿದ್ದಳು. ಸಮರ್ಥ್ ನಿಧಾನವಾಗಿ ಗಡ್ಡ ನೀವಿಕೊಂಡು ಮೌನವಾಗಿ ಕೀರ್ತನಾಳ ಮಾತುಗಳನ್ನು ಮನಸ್ಸಿನಲ್ಲಿ ಪುನರಾವರ್ತಿಸುತ್ತಿದ್ದ. ಕೀರ್ತನ ಇಶಾ ಪುಟಾಣಿಯನ್ನು ಅವನೆಡೆಗೆ ಹಸ್ತಾಂತರಿಸಿದಳು. ವಿಮಾನದಲ್ಲಿ ಇಬ್ಬರು ಗ್ರೋನ್-ಅಪ್ಸ್ ನಡುವಿನ ಈ ಶಾಂತ ಆದರೆ ಹೃದಯಸ್ಪರ್ಶಿ ಕ್ಷಣಗಳು ಒಂದು ಹೊಸ ಸ್ನೇಹ ಮತ್ತು ನಂಬಿಕೆಯನ್ನು ಕಟ್ಟಿಕೊಂಡಿತ್ತು. ಪ್ಲೇನ್ ನಿಧಾನವಾಗಿ ಅಂತಿಮವಾಗಿ ಲ್ಯಾಂಡ್ ಆಗಿತ್ತು. ರನ್ವೇಯ ಮೇಲೆ ಟೈರ್ಗಳ ಸ್ಪರ್ಶದಿಂದ ಸೌಮ್ಯ ಶಬ್ದ ಹೊರಬರುತ್ತಿತ್ತು. ಕಿಟಕಿಯಿಂದ ಹೊರ ನೋಡಿದ ಇಶಾ ಪುಟಾಣಿ ಅಪ್ಪನ ತೋಳ ಮೇಲೆ ಮಲಗಿರುವುದನ್ನು ಬಿಟ್ಟು ನಗುತ್ತಾ ಕಣ್ಣನ್ನು ಅರಳಿಸುತ್ತಲೇ ಹೊರಲೋಕದ ನವೀನ ಹಸಿರನ್ನು ಮತ್ತು ನಗರ ಶಬ್ದವನ್ನು ನೋಡಿ ಕುತೂಹಲಿಸುತ್ತಿತ್ತು. ಸಮರ್ಥ್ ತನ್ನ ಮಗಳನ್ನು ಎಚ್ಚರಿಸಿ ಅವಳ ಮುಖವನ್ನು ವೆಟ್ ಟಿಶ್ಯೂಯಿಂದ ಒರೆಸಿ ವಿಂಡೋ ಸೀಟ್ ಬಳಿ ಅವಳನ್ನು ಕುಳ್ಳರಿಸಿದನು. ವಿಮಾನದ ಗುಲಾಬಿ ಬೆಳಕು ಮತ್ತು ಟರ್ಮಿನಲ್ನ ಹಸಿರು ಕವಚವನ್ನು ನೋಡುತ್ತಿದ್ದರು. ಕೀರ್ತನ ಕೂಡ ಪಕ್ಕದಲ್ಲಿ ನಿಂತು ಹಾರಾಟದ ಅನುಭವವನ್ನು ಹೃದಯಪೂರ್ವಕವಾಗಿ ನೋಡಿ ಸಂತೋಷದಿಂದ ನಗುಮುಖವಾಗಿದ್ದಳು. ಏರ್ಪೋರ್ಟ್ನಲ್ಲಿ ಎಲ್ಲ ಫಾರ್ಮಾಲಿಟೀಸ್ ಮುಗಿಸಲಾಗಿತ್ತು. ಬ್ಯಾಗೇಜ್ ಕ್ಲೈಮ್, ಕಸ್ಟಮ್ ಕ್ಲಿಯರೆನ್ಸ್, ಸೆಕ್ಯುರಿಟಿ ಚೆಕ್ಸ್ ಎಲ್ಲವೂ ಸುಲಭವಾಗಿ ಮತ್ತು ವೇಗವಾಗಿ ಪೂರೈಸಿ ಅವರು ಹೊರಬಂದರು. ಟರ್ಮಿನಲ್ ಹೊರಗೆ ಹೊಸ ಗಾಳಿ, ನವೀನ ವಾಸನೆ ಮತ್ತು ಹಬ್ಬದಂತಿರುವ ಜನಸಂದಣಿ ಎಲ್ಲವೂ ಹೊಸ ಅನುಭವವನ್ನು ನೀಡುತ್ತಿತ್ತು. ಸಮರ್ಥ್ ಹೊರಬಂದು ಟ್ಯಾಕ್ಸಿಯೊಂದನ್ನು ಕರೆದನು. ಪ್ರಿನ್ಸೆಸ್, ವಿ ಹ್ಯಾವ್ ರೀಚ್ಡ್ ಇಂಡಿಯಾ. ನಗುತ್ತಾ ಮಗಳ ಕೆನ್ನೆ ತಟ್ಟಿದ ಸಮರ್ಥ್. ಇಶಾ ಪುಟಾಣಿ ತನ್ನ ಪುಟ್ಟ ಕೈಯಿಂದ ಪಪ್ಪನ ಕೈ ಮುಟ್ಟಿಸಿ ಎಕ್ಸೈಟ್ಮೆಂಟ್ನಿಂದ ಕುತೂಹಲದಿಂದ ನೆಗೆದಾಡಿದಳು. ಕೀರ್ತನ ಕೂಡ ಹೃದಯಪೂರ್ವಕವಾಗಿ ನಿಂತು ಆ ಪುಟ್ಟ ಮಗುವಿನ ಅಚ್ಚರಿಯನ್ನು ಕಣ್ತುಂಬಿಕೊಳ್ಳುತ್ತಿದ್ದಳು. ಈ ಪ್ರಾರಂಭದ ಕ್ಷಣವನ್ನು ಮನಸ್ಸಿನಲ್ಲಿ ಉಳಿಸಿಕೊಂಡರು. ಟ್ಯಾಕ್ಸಿ ಫೈನಲಿ ಬಂದಾಗ ಅವರು ತಕ್ಷಣ ಒಳಬಂದು ತಮ್ಮ ಸೀಟ್ಗಳಲ್ಲಿ ಕುಳಿತರು. ತಾವು ಕಾಣುವ ಹೊಸ ನಗರ, ಆ ನಗರದ ಘಮಲು ಮತ್ತು ಹೊಸ ಸಂಚಾರಕ್ಕೆ ಸಿದ್ಧರಾದಂತೆ ತೋರುತ್ತಿದ್ದರು. ಹೃದಯದಲ್ಲಿ ಉತ್ಸಾಹ, ಮುಖದಲ್ಲಿ ನಗು, ಎಲ್ಲವೂ ಒಂದೇ ಸಂವೇದನೆಯಂತೆ ಹೊಸ ಪ್ರಯಾಣವನ್ನು ಸ್ವಾಗತಿಸುತ್ತಿತ್ತು. ಟ್ಯಾಕ್ಸಿಯವನು ಹಿಂದಕ್ಕೆ ತಿರುಗಿದಾಗ ಸಮರ್ಥ್ ತನ್ನ ಮೊಬೈಲ್ನಲ್ಲಿ ಹೋಟೆಲ್ ಹೆಸರು ಟೈಪ್ ಮಾಡಿ ಡ್ರೈವರ್ಗೆ ಹೇಳುತ್ತಾ, ನಮ್ಮ ಹೋಟೆಲ್ ದ ಬ್ಲೂ ಹೆವನ್ ದಕ್ಷಿಣ ಬೆಂಗಳೂರಿನಲ್ಲಿದೆ. ದಾರಿ ಎಷ್ಟು ದೂರವೋ ಅದಕ್ಕೆ ತಕ್ಕಂತೆ ಸಾಗ್ತಾ ಇರಿ ಎಂದು ಹೇಳಿದ.
ಇಶಾ ಪುಟಾಣಿ ಪಪ್ಪನ ಮಡಿಲಲ್ಲಿ ಸುರಕ್ಷಿತವಾಗಿ ಕುಳಿತಂತೆ ತೋರಿಕೊಂಡರೂ ಕುತೂಹಲದಿಂದ ತನ್ನ ಕುತ್ತಿಗೆಯನ್ನು ಹೊರಚಾಚಿ ಸುತ್ತಲೂ ನೋಡುವುದನ್ನು ಬಿಟ್ಟಿರಲಿಲ್ಲ. ಕೆಲವೊಮ್ಮೆ ತನ್ನ ಚಿಕ್ಕ ಕೈಗಳಿಂದ ವಿಂಡೋ ಗ್ಲಾಸ್ ತಟ್ಟುತ್ತಾ ಹಾರುವ ಹಾರಾಟದ ಹರ್ಷವನ್ನು ಆನಂದಿಸುತ್ತಿದ್ದಳು. ಸಮರ್ಥ್, ನೋಡಿ ಅಲ್ಲಿ, ಅವಳು ವಿಂಡೋ ಸೀಟಲ್ಲಿ ಇಷ್ಟಪಡ್ತಾಳೆ, ಎಷ್ಟು ಫನ್ನಾಗಿ ಅವಳಷ್ಟಕ್ಕೆ ಅವಳೇ ಆಟ ಆಡ್ತಾ ಇದ್ದಾಳೆ. ಕೀರ್ತನ ನಗುತ್ತಾ ಇಶಾಳ ಆಟವನ್ನು ಸಮರ್ಥ್ಗೆ ತೋರಿಸಿದಳು. ಸಮರ್ಥ್ ಮಗಳತ್ತ ನೋಡಿ ನಗುತ್ತಾ, ಹೌದು, ಅವಳ ಕುತೂಹಲ ನಗು ಎಲ್ಲ ನೋಡೋಕೆ ಚೆನ್ನಾಗಿರುತ್ತೆ ಎಂದನು. ಇಶಾ ಪುಟ್ಟ ತಿರುಗಿ ಕೀರ್ತನಾಳ ಕಡೆ ನೋಡಿ ನಗುತ್ತಾ, ಆಂಟಿ, ನಾನಿಲ್ಲಿ ಹಾರೋ ಕ್ಲೌಡ್ಸ್ ನೋಡ್ತಿದ್ದೀನಿ, ನೀವು ಕೂಡ ನೋಡ್ತೀರಾ ಎಂದಳು ಕಣ್ಣುಗಳನ್ನು ಪಿಳುಕಿಸುತ್ತಾ. ಹೌದು, ನನಗೂ ತೋರಿಸ್ತೀಯಾ ಆಸೆಗಣ್ಣುಗಳಿಂದ ಕೇಳಿದಳು ಕೀರ್ತನ. ಮುಗುಳು ನಕ್ಕು ಅವಳಿಗೆ ಜಾಗ ಕೊಟ್ಟಳು ಇಶಾ ಪುಟಾಣಿ. ಸಣ್ಣ ಜಗುಳಿ ಚಲನೆ, ಎಕ್ಸೈಟ್ಮೆಂಟ್ನಿಂದ ತುಂಬಿದ ಮಾತುಗಳು ಅಪ್ಪಮ್ಮಗಳ ಹೃದಯಕ್ಕೆ ಒಂದು ಅಪರೂಪದ ಶಾಂತಿ ನೀಡುತ್ತಿತ್ತು. ಟ್ಯಾಕ್ಸಿ ಮೆಲ್ಲಗೆ ಸಾಗುತ್ತಿದ್ದಂತೆ ಕೀರ್ತನ ಮತ್ತು ಇಶಾ ಪುಟಾಣಿಯ ನಡುವಿನ ಸ್ನೇಹ, ಬಾಂಡಿಂಗ್ ಮತ್ತು ಅನುರಾಗದ ಕ್ಷಣಗಳು ಹೊಸ ಹಾರಾಟದಂತಹ ತಾಜಾತನವನ್ನು ಕೊಟ್ಟವು. ಟ್ಯಾಕ್ಸಿ ಹೋಟೆಲ್ ದ ಬ್ಲೂ ಹೆವೆನ್ ಮುಂದೆ ನಿಂತಾಗ ಸಮರ್ಥ್ ಕಾರಿನ ಬಾಗಿಲು ತೆರೆದನು. ಇಶಾ ಮಗು ತನ್ನ ಎಕ್ಸೈಟ್ಮೆಂಟ್ನಿಂದ ಹೊರಗೆ ಕಣ್ಣು ಹಾರಡುತ್ತಾ ವಿಂಡೋ ಸೀಟ್ ಅನುಭವವನ್ನು ನೆನಪಿಸಿಕೊಳ್ಳುತ್ತಿತ್ತು. ಕೀರ್ತನ ಪಕ್ಕದಲ್ಲಿ ಕುಳಿತಿದ್ದಳು. ಮೃದುವಾದ ನಗುವಿನಿಂದ ತನ್ನ ಕೈಗಳನ್ನು ಸಮರ್ಥ್ ಮಗಳ ಕೈಗೆ ನೇರವಾಗಿ ಮುಟ್ಟಿಸುತ್ತಾ. ಸಮರ್ಥ್ ಸೌಮ್ಯವಾಗಿ ರಿಸೆಪ್ಷನಿಸ್ಟ್ ಬಳಿ ಹೋಗಿ ಕೇಳಿದ, ನಮಗೆ 2 ರೂಮ್ಗಳು ಬೇಕು, ಒಂದು ನನ್ನ ಮತ್ತು ನನ್ನ ಮಗಳಿಗಾಗಿ, ಮತ್ತೊಂದು ಇವರಿಗೆ ಎಂದು ಕೀರ್ತನಾಳತ್ತ ತೋರುತ್ತಾ ಹೇಳಿದ. ಸರ್, ನೀವು ಹೇಳಿದಂತೆ ಆಲ್ರೆಡಿ ಬುಕ್ಕಿಂಗ್ ಅವೈಲೇಬಲ್ ಇದೆ, ನೀವು ಚೆಕ್ ಇನ್ ಮಾಡೋಕ್ಕೆ ಹೋಗಬಹುದು ಎಂದು ಆ ರಿಸೆಪ್ಷನಿಸ್ಟ್ ನಗುತ್ತಾ ಹೇಳಿದರು. ಓಕೆ, ಥ್ಯಾಂಕ್ ಯು ಎಂದು ಹೇಳಿ ಸಮರ್ಥ್ ಮತ್ತು ಇಶಾ ಕೀರ್ತನಾಳತ್ತ ನೋಡಿ ನಕ್ಕರು. ಚೆಕ್ ಇನ್ ಆದವರು ತಮ್ಮ ತಮ್ಮ ರೂಮ್ ಕಡೆ ನಡೆದರು. ಇಶಾ ಪುಟಾಣಿ ಮುತ್ತೊಂದನ್ನು ರವಾನಿಸಿದಳು ಕೀರ್ತನಾಳಿಗೆ. ಸ್ವಲ್ಪ ಸಮಯದಲ್ಲಿ ಫ್ರೆಶ್ ಅಪ್ ಆದವರು ಅಡ್ಡಾಡಲು ಹೊರಬಂದಿದ್ದರು. ಲಾಬಿಯಲ್ಲಿ ನಡೆಯುತ್ತಿದ್ದ ಇಶಾ ಪುಟಾಣಿ ಕುಣಿಯುತ್ತಾ ಓಡಾಡುತ್ತಿದ್ದಳು. ಇಶಾ ಪುಟ್ಟ, ಹುಷಾರು ಎಂದು ಕೀರ್ತನ ಅವಳನ್ನು ಎಚ್ಚರಿಸುತ್ತಿದ್ದಳು. ಆದರೆ ಇಶಾ ಪುಟಾಣಿ ಅವಳ ಮಾತುಗಳನ್ನು ಕೇಳಿಸಿಕೊಳ್ಳಲೇ ಇಲ್ಲ. ಅಪ್ಪನ ಪಕ್ಕ ಬಂದು ಅವನ ಕೈ ಹಿಡಿದ ಇಶಾ ಪುಟಾಣಿ ಜಡೆಯನ್ನು ಕುಣಿಸುತ್ತಾ, ಆಂಟಿ, ನಾನು ಚಾಕ್ಲೇಟ್ ತಗೊಳ್ತೀನಿ, ನೀವು ಕೂಡ ಎಂದು ಮುದ್ದಾಗಿ ಹೇಳಿದಳು. ಕೀರ್ತನ ಸಹ ಮುಗುಳು ನಗುತ್ತಾ, ಓಕೆ, ನಾನು ನಿನ್ನ ಜೊತೆಗೆ ಶೇರ್ ಮಾಡ್ತೀನಿ, ನಾನು ಕೂಡ ಎಕ್ಸೈಟ್ಮೆಂಟಲ್ಲಿ ತುಂಬ ಹ್ಯಾಪಿ ಆಗಿದ್ದೀನಿ ಎಂದಳು. ಸಮರ್ಥ್ ನಗುತ್ತಾ ಅವರ ಮಾತುಗಳನ್ನು ಆಲಿಸುತ್ತಿದ್ದ. ಲಾಬಿ ಮೂಲಕ ಕೆಫೆ ಕಡೆ ನಡೆದುಕೊಂಡು ಹೋದರು ಎಲ್ಲರೂ. ಸಮರ್ಥ್ ನಗುತ್ತಾ, ಇದೊಂಥರ ಚೆನ್ನಾಗಿದೆ, ಮೂವರು ಹೊರಗೆ ಬಂದಿದ್ದೀವಿ, ಹಾರಾಟದ ಅಡ್ವೆಂಚರ್ ಈಗ ನಿಜವಾಗುತ್ತೆ. ನೀನು ಚಾಕ್ಲೇಟ್, ಕೀರ್ತನ ಕಾಫಿ, ನಾನು ಕೂಡ ಕಾಫಿ, ಓಕೆ ಎಂದು ಮಗಳ ಖುಷಿಗೆ ಹುಂಬು ಕೊಟ್ಟನು. ಅಪ್ಪನ ಕೈ ಹಿಡಿದಿದ್ದ ಆ ಚಿಕ್ಕ ಮಗು ಕುಣಿಯುತ್ತಾ ಕುತೂಹಲದಿಂದ ಎಲ್ಲವನ್ನು ಕಣ್ಣರಳಿಸಿ ನೋಡುತ್ತಿದ್ದಳು. ಕೀರ್ತನ ಕೂಡ ಅವರ ಪಕ್ಕದಲ್ಲಿ ನಗುತ್ತಾ ಅವರ ಪಕ್ಕ ನಡೆಯುತ್ತಿದ್ದಳು. ಆ ಪುಟ್ಟ ಮಗು ಮತ್ತು ಸಮರ್ಥ್ನ ನಡುವಿನ ಬಾಂಡಿಂಗ್ ನೋಡಿ ಸಂತೋಷದಿಂದ ಮೃದುವಾಗಿ ನಗುತ್ತಿದ್ದಳು. ಹೋಟೆಲ್ ಲಾಬಿಯ ಬೆಳಕು, ಹೊಸ ಸ್ಥಳದ ಘಮಲು ಮತ್ತು ಕೆಫೆಟೇರಿಯಾ ಸ್ಮೆಲ್ ಎಲ್ಲವೂ ಈ ಮೂವರ ನಡುವಿನ ಬಾಂಡಿಂಗ್ ಮತ್ತು ನಿರೀಕ್ಷೆಯನ್ನು ಇನ್ನಷ್ಟು ಹೆಚ್ಚಿಸುತ್ತಿತ್ತು. ಕಾಫಿ ಮುಗಿಸಿದವರು ಅಲ್ಲಿಯೇ ಸುತ್ತಾಡಲು ಹೊರಟರು. ಚಾಕ್ಲೇಟ್ ಜೊತೆಗೆ ಐಸ್ ಕ್ರೀಮ್ ಕೂಡ ಪುಟ್ಟ ಇಶಾ ಕೈ ಸೇರಿತ್ತು. ಸಣ್ಣ ಸಣ್ಣ ಹೂವಿನ ಕುಂಡಗಳು ನೋಡಲು ಕಣ್ಣಿಗೆ ಹಬ್ಬದಂತೆ ಕಾಣುತ್ತಿದ್ದವು. ಹಚ್ಚ ಹಸಿರಿನ ಶೋ ಗಿಡಗಳು ನೋಡಲು ಮನಮೋಹಕವಾಗಿದ್ದವು. ಸಣ್ಣ ಪಾತ್ವೇನಲ್ಲಿ ನಡೆಯುತ್ತಿದ್ದ ಅವರು ಸುತ್ತಲೂ ಇದ್ದ ಮನಮೋಹಕ ದೃಶ್ಯವನ್ನು ಕಣ್ಣು ತುಂಬಿಕೊಳ್ಳುತ್ತಿದ್ದರು. ಸಮರ್ಥ್ ನಿಧಾನವಾಗಿ ಕೀರ್ತನ ಕಡೆ ತಿರುಗಿ, ಈ ಪ್ಲೇಸ್ ತುಂಬ ಚೆನ್ನಾಗಿದೆ, ಸ್ವಲ್ಪ ಹೊತ್ತು ಅಡ್ಡಾಡಿ ಆಮೇಲೆ ಹೋಟೆಲ್ ಕಡೆ ಹೋಗೋಣ ಎಂದು ಮೃದು ಧ್ವನಿಯಲ್ಲಿ ಹೇಳಿದನು. ಓಕೆ ಎಂದು ನಕ್ಕ ಕೀರ್ತನ 2 ಕೈಗಳನ್ನು ಹಿಂದಕ್ಕೆ ಕಟ್ಟಿ ನಿಧಾನವಾಗಿ ಅವನ ಹಿಂದೆ ನಡೆದಳು. ಪುಟಾಣಿ ಇಶಾ ಅವರಿಬ್ಬರಿಗಿಂತ 10 ಹೆಜ್ಜೆ ಮುಂದೆ ಇದ್ದಳು.
ಸ್ವಲ್ಪ ಓಡಾಟದ ಬಳಿಕ ಅವರು ಹೋಟೆಲ್ಗೆ ಮರಳಿದರು. ಮುಂದೆ ಮುಂದೆ ಓಡುತ್ತಿದ್ದ ಮಗಳ ಕೈಗಳನ್ನು ಹಿಡಿದುಕೊಂಡು ತನ್ನ ತೋಳಲ್ಲಿ ಬಳಸಿ ಎತ್ತಿಕೊಂಡನು. ಮೂವರು ಲಿಫ್ಟ್ ಕಡೆ ನಡೆದರು. ಹೋಟೆಲ್ ರೂಮ್ಗೆ ಮರಳಿದ ಮೇಲೆ ರೂಮಿನಲ್ಲಿ ಕೀರ್ತನ ಒಬ್ಬಳೇ ಇರಲು ಬೇಸರವೆನಿಸಿ ಇಶಾ ಪುಟಾಣಿಯ ಜೊತೆ ಆಡುತ್ತಾ ಸಮರ್ಥ್ ರೂಮಿನಲ್ಲೇ ಉಳಿದುಕೊಂಡಳು. ತರಲೆ ತುಂಟಿ ಇಶಾ ಕೀರ್ತನಳನ್ನು ಕಾಡಿಸಲು ಶುರು ಮಾಡಿದಳು. ಅವರಿಬ್ಬರನ್ನು ಆಟವಾಡಲು ಬಿಟ್ಟ ಸಮರ್ಥ್ ಲ್ಯಾಪ್ಟಾಪ್ ಓಪನ್ ಮಾಡಿ ಮೇಲ್ ನೋಡುತ್ತಾ ಕುಳಿತನು. ಸಮಯ ಸಾಗಿದಂತೆ ಅವರು ಸ್ವಲ್ಪ ವಿಶ್ರಾಂತಿ ಮಾಡಿಕೊಂಡು ನೈಟ್ ಡಿನ್ನರ್ಗಾಗಿ ಹೋಟೆಲ್ ರೆಸ್ಟೋರೆಂಟ್ಗೆ ಹೋಗಲು ತಯಾರಾದರು. ಡಿನ್ನರ್ ಟೇಬಲ್ ಬಳಿ ಕುಳಿತು ಚಿಕ್ಕ ಮಗು ತನ್ನ ಪ್ಲೇಟ್ ನೋಡಿ ಪುಟ್ಟ ಕೈ ಹಾರಿಸಿ ಪಪ್ಪನ ಕಡೆ ತಿರುಗಿ, ಪಪ್ಪ ಬಟರ್ ನಾನ್ ಬೇಕು ನನಗೆ, ಪ್ಲೀಸ್ ಟ್ರೈ ಮಾಡೋಕ್ಕೊಡ್ತೀರಾ ಎಂದು ಕೇಳಿದಳು. ಸಮರ್ಥ್ ನಗುತ್ತಾ, ಓಕೆ ಪುಟ್ಟ, ನೀನು ಟ್ರೈ ಮಾಡಿ ನೋಡು, ನಿನ್ನ ಫೇಸ್ ನೋಡಿ ನಾನು ಕೂಡ ಟೇಸ್ಟ್ ಮಾಡ್ತೀನಿ ಎಂದನು. ಒಂದು ತುತ್ತನ್ನು ಬಾಯಿಗಿಟ್ಟ ಇಶಾ, ವಾವ್ ಪಪ್ಪ ಸೂಪರ್ಬ್ ಎಂದು ಕಣ್ಣರಳಿಸಿದಾಗ ಅವಳ ಪ್ಲೇಟನ್ನು ತನ್ನತ್ತ ಎಳೆದುಕೊಂಡನು ಸಮರ್ಥ್. ಮುಖ ತಿರುಗಿಸಿದ ಇಶಾ ತುಟಿ ಬಿಗಿದು ಅಪ್ಪನ ಬಳಿಯಿದ್ದ ತನ್ನ ಪ್ಲೇಟನ್ನು ತನ್ನತ್ತ ಎಳೆದುಕೊಂಡಳು. ಕೀರ್ತನ ಅವರಿಬ್ಬರ ಹುಡುಗಾಟಗಳನ್ನು ನೋಡಿ ಮನಸಾರೆ ನಗುತ್ತಿದ್ದಳು. ಕಡಿಮೆ ಮಾತನಾಡುವ, ಗಂಭೀರದ ಮುಖಭಾವದ, ಕಟು ಸ್ವಭಾವದ, ಕೋಪಿಷ್ಟ ಸಮರ್ಥ್ ನನ್ನು ಅಷ್ಟೇ ನೋಡಿದ್ದ ಅವಳಿಗೆ ಹಾಸ್ಯ ಮಾಡುತ್ತಾ ಮಗಳೊಟ್ಟಿಗೆ ಆಟವಾಡುತ್ತಿದ್ದ ಅವನು ಹೊಸ ಮನುಷ್ಯನಂತೆ ಕಂಡಿದ್ದನು. ಕೀರ್ತನ ಪ್ಲೇಟ್ ಮುಂದೆ ಸುಮ್ಮನೆ ಹಾಗೆಯೇ ಕುಳಿತಿದ್ದಳು. ಅವಳ ಕಡೆ ನೋಡಿದ ಇಶಾ, ಆಂಟಿ ನಿಮ್ಮ ಪ್ಲೇಟ್ ತುಂಬ ಕಲರ್ಫುಲ್ ಆಗಿದೆ, ನೀವು ಹೀಗೆ ಕುಳಿತರೆ ಪಪ್ಪ ನಿಮ್ಮ ಪ್ಲೇಟನ್ನು ಕೂಡ ಖಾಲಿ ಮಾಡುತ್ತೆ ಎಂದಳು. ಬಿಲ್ ನಿಮ್ಮ ಪಪ್ಪನೇ ಪೇ ಮಾಡಬೇಕಲ್ಲ, ನಾನು ಇನ್ನೊಂದು ಆರ್ಡರ್ ಮಾಡ್ಕೊಳ್ತೀನಿ ಬಿಡು ಎಂದು ನಕ್ಕಳು ಕೀರ್ತನ. ಹೌದಾ, ಹಾಗಿದ್ರೆ ಕೇಕ್ ಆರ್ಡರ್ ಮಾಡೋಣವಾ ಎಂದು ಪಿಸುಗುಟ್ಟಿದಳು. ಮಾಡು, ನಾನು ಕೂಡ ಟ್ರೈ ಮಾಡ್ತೀನಿ. ಕೀರ್ತನ ಕೂಡ ಅವಳ ಕಿವಿಯಲ್ಲಿ ಪಿಸುಗುಟ್ಟಿದ್ದಳು. ಅವರು ಡಿನ್ನರ್ ಎಂಜಾಯ್ ಮಾಡುತ್ತಾ ಜೊತೆಗೆ ಮಾತುಕತೆ, ಹರಟೆ, ನಗು, ಪ್ರಶ್ನೆಗಳು ಮತ್ತು ಸೌಮ್ಯ ಸಂಭಾಷಣೆಗಳಲ್ಲಿ ಬಾಂಡಿಂಗ್ ಇನ್ನಷ್ಟು ಆಳವಾಗಿತ್ತು. ಕೀರ್ತನ ಇಶಾಳ ಕಡೆ ನೋಡುತ್ತಾ, ನೋಡು, ನಾನು ಸ್ವಲ್ಪ ಕೇಕ್ ಲೆಫ್ಟ್ ಓವರ್ ತಗೊಳ್ತೀನಿ, ನಾವು ಶೇರ್ ಮಾಡಿದ್ದು ಚೆನ್ನಾಗಿದೆ ಅಲ್ವಾ ಎಂದು ನಕ್ಕಳು. ಪ್ಲೇಟನ್ನು ಅವಳೆಡೆಗೆ ತಳ್ಳಿದ ಇಶಾ, ಎಸ್ ಆಂಟಿ, ನಾನು ನೆಕ್ಸ್ಟ್ ಟೈಮ್ ಕೂಡ ಶೇರ್ ಮಾಡ್ತೀನಿ ಎಂದು ನಕ್ಕಿತು. ಸಮರ್ಥ್ ಅವರಿಬ್ಬರೆಡೆಗೆ ನೋಡುತ್ತಾ ಕುಳಿತಿದ್ದನು. ಮಗಳ ಕ್ಯೂರಿಯಾಸಿಟಿ, ಚಟುವಟಿಕೆ ಮತ್ತು ಕೀರ್ತನಾಳ ಒಟ್ಟಿಗೆ ಅವಳ ಸಲಿಗೆ ಎಲ್ಲವನ್ನೂ ಅಬ್ಸರ್ವ್ ಮಾಡುತ್ತಿದ್ದ. ಮೂರು ಮಂದಿ ನಿಧಾನವಾಗಿ ಲಿಫ್ಟ್ ಕಡೆ ಸಾಗಿದರು. ಅಲ್ಲೂ ಕೂಡ ಇಶಾ ಪುಟಾಣಿಯ ಮಾತುಗಳು ಸಾಂಗವಾಗಿ ಸಾಗುತ್ತಿದ್ದವು. ಮೂವರು ತಮ್ಮ ರೆಸ್ಪೆಕ್ಟಿವ್ ರೂಮ್ಗಳಿಗೆ ಹೋದರು. ಸಹೃದಯದ ಸಾಹಿತ್ಯ ಅಭಿಮಾನಿಗಳೇ, ಥ್ಯಾಂಕ್ ಯು ಸೋ ಮಚ್ ಈ ಚಾನಲ್ನ ವಿಸಿಟ್ ಮಾಡಿದ್ದಕ್ಕೆ. ಕತೆ ಹೇಗೆ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಹೊಸಬ್ರು ಯಾರಾದರೂ ನೋಡಿ ನಿಮ್ಗೆ ಈ ಕತೆ ಇಷ್ಟ ಆಯಿತು ಅಂತ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ.